ತುಮಕೂರಿನಲ್ಲಿ ರಾಮಾಚಾರಿ ಸೀರಿಯಲ್ಸ್ ಅಂತ ಹೇಳ್ತಾ ಇದ್ರು. ಸೊ ರೋಡ್ನಲ್ಲಿ ಪ್ರೊಸೆಷನ್ ಎಲ್ಲ ಬಂದು ಹೇಗಿತ್ತು ಜನರ ರೆಸ್ಪಾನ್ಸ್? ತುಂಬ ಖುಷಿ ಆಗ್ತಾ ಇದೆ. ಸೀರಿಯಲ್ ಸಂತೆಗೆ ನಾವು ರಾಮಾಚಾರಿ ಸೀರಿಯಲ್ ಸಂತೆಗೆ ತುಮಕೂರಿಗೆ ಬಂದಿದ್ದೀವಿ. ನಾವು ಅಭಿನಯಿಸಿದಾಗ ಜನ ಏನದು ರಿಯಾಕ್ಷನು ನಮ್ಮ ಆ್ಯಕ್ಟಿಂಗ್ ಬಗ್ಗೆ ಆಗಲಿ, ನಮ್ಮ ಸೀರಿಯಲ್ ಬಗ್ಗೆ ಆಗಲಿ, ಅದೊಂದು ಕ್ಯೂರಿಯಾಸಿಟಿ ನಮ್ಗೆ ಯಾವಾಗಲೂ ಇರುತ್ತೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ, ಅವರು ಕಮೆಂಟ್ಸ್ ಎಲ್ಲ ಕೇಳಿದಾಗ ಎಲ್ಲಿ ನಮ್ಮಿಂದ ತಪ್ಪಾಗಿದೆ, ನಾವು ಸರಿ ಮಾಡ್ಕೊಳಕ್ಕಾಗುತ್ತೆ, ಅದನ್ನು ಸರಿ ಮಾಡ್ಕೋಬೇಕು ಅನ್ನಿಸ್ತಾ ಇರುತ್ತೆ. ಬಟ್ ಮುಖಾಮುಖಿಯಾಗಿ ಜನತೆಗಳನ್ನ ನೋಡಿ ಅವರೇನಾದರೂ ನಿಮ್ಮ ಸೀರಿಯಲ್ನ ಸರಿ ಮಾಡ್ಕೊಳ್ಳಿ, ಸರಿ ಮಾಡಿ, ನಿಮ್ಮ ಪಾತ್ರಗಳನ್ನ ಸರಿ ಮಾಡ್ಕೊಳ್ಳಿ ಅಂದರೆ ತುಂಬಾ ಖುಷಿಯಾಗುತ್ತೆ. ಆ ಥರ ಒಂದು ಅವಕಾಶ, ಅದೃಷ್ಟ ನಮಗಿವತ್ತು ಈ ತುಮಕೂರಲ್ಲಿ ಸಿಕ್ಕಿದೆ. ಆ್ಯಂಡ್ ಕಲಾವಿದ್ರಿಗೆ ಯಾವಾಗಲೂ ನಮ್ಮನ್ನು ಅವ್ರು ನೋಡ್ತಾ ಇರ್ತಾರೆ. ಬಟ್ ಇವತ್ತು ನಾವು ಸಾವಿರಾರು ಜನನ ಸ್ಟೇಜ್ ಮೇಲೆ ನಿಂತ್ಕೊಂಡು ನೋಡ್ತೀವಿ. ಆ ಸಾವಿರಾರು ಜನನು ನಮ್ಮ ರಾಮಾಚಾರಿ ಅಭಿಮಾನಿ ಅನ್ನೋದು ನಮಗೆ ಖುಷಿಯಾಗುತ್ತೆ ತುಂಬ. ನಾನು ಅವಾಗಲೇ ಹೇಳಿದೆ, ರಾಜ್ಕುಮಾರ್ ಅಪ್ಪಾಜಿ ಹೇಳ್ತಾ ಇರ್ತಾರೆ, ಕಲಾವಿದ್ರಿಗೆ ಯಾವುದು ದೇವರು ಅಂದರೆ ಅಭಿಮಾನಿಗಳೇ ದೇವರು ಅಂತ. ನಾನು ಅದನ್ನು ಡೇವನ್ನಿಂದ ಅಪ್ಪಾಜಿ ಜೊತೆಲಿ ನೋಡಿ ಅವ್ರ ಜೊತೆ ಒಡನಾಟದಿಂದ ತಿಳ್ಕೊಂಡಿದ್ದೀನಿ. ನನಗೆ ಯಾವಾಗಲೂ ತುಂಬ ಖುಷಿಯಾಗೋದು, ನಾವೆಷ್ಟು ಆ್ಯಕ್ಟ್ ಮಾಡಿದ್ರು ಅವ್ರು ಎದುರುಗಡೆ ಸಿಕ್ಕಿದಾಗ ನಿಮ್ಮ ಸೀರಿಯಲ್ ಚೆನ್ನಾಗಿದೆ, ನಿಮ್ಮ ಅಭಿನಯ ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬ ಅಂದರೆ ಹೇಳೋಕ್ಕೆ ಆಗಲ್ಲ. ನಾವು ಏನು ಕಷ್ಟಪಟ್ವಿ, ಎಷ್ಟು ಕಷ್ಟಪಟ್ಟು ಡೈಲಾಗ್ ಹೇಳಿದ್ವಿ, ಎಷ್ಟು ಸಮಯ ನಿಂತು ವರ್ಕ್ ಮಾಡಿದ್ವಿ ಅನ್ನೋದೆಲ್ಲ ಮರ್ತೋಗುತ್ತೆ ಅವ್ರ ಅಭಿಮಾನದ ಮುಂದೆ. ನಾನು ಎಲ್ಲರನ್ನೂ ಕೇಳ್ಕೊತೀನಿ, ಇವತ್ತು 3 ವರ್ಷ ಆದರೂ ನಮ್ಮ ಸೀರಿಯಲ್ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಸೀರಿಯಲ್ನ ನೋಡ್ತಾ ಇರೋಂಥ ಅಭಿಮಾನಿಗಳು. ಅವ್ರ ಪ್ರೀತಿ ಅಭಿಮಾನ ಇದೇ ಥರ ಇದ್ದರೆ ಇದು 3 ವರ್ಷ, ಇನ್ನೂ 4 ವರ್ಷ, 5 ವರ್ಷ ಆಗ್ತಾ ಇರುತ್ತೆ. ಖಂಡಿತ ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ತಿದ್ಕೋತೀವಿ, ಸರಿ ಮಾಡ್ಕೊಳ್ತೀವಿ. ನೀವು ತಿಳಿ ಹೇಳಿ. ಇವತ್ತು ಸಂಜೆ ನಿಮ್ಮಲ್ಲೇ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ನಮ್ಮ ರಾಮಾಚಾರಿಗೆ ಸಂಬಂಧಪಟ್ಟಿದ್ದು, ಏನು ಯಾವ ಪಾತ್ರ ಇಷ್ಟ ಆಗಿಲ್ಲ, ಯಾವ ಪಾತ್ರ ತಿದ್ಕೋಬೇಕು, ಯಾವ ಪಾತ್ರ ಏನಾದರೂ ಸರಿಯಾಗಿ ಹೇಳಬೇಕು ಅಂತ ನಿಮ್ಮಲ್ಲಿ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಬನ್ನಿ, ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೀವಿ. ಬಟ್ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾವು ಚಿರಋಣಿ. ನಿಮಗೆಲ್ಲರಿಗೂ ರಾಮಾಚಾರಿ ಸೀರಿಯಲ್ ಮೇಲೆ ಇದೇ ಅಭಿಮಾನ, ಪ್ರೀತಿ ಇರಲಿ ಅಂತ ಕೇಳ್ಕೊತೀನಿ. ನನಗೆ ಅದನ್ನೇ ಎಲ್ಲ ಕೇಳ್ತಾ ಇರ್ತಾರೆ. ಬಿಕಾಸ್ ನಾನು ಇವತ್ತಿನ ನಾಯಕಿ ಎಲ್ಲ, ನಾನು ಆವಾಗ ಕಾಶಿನಾಥ್, ಜಗ್ಗೇಶು ಅವ್ರ ಜೊತೆ ಹೀರೋಯಿನ್ ಆಗಿ ಮಾಡಿದವಳು ನಾನು. ಸೊ ಆಲ್ಮೋಸ್ಟ್ ನಾನು 21 ಇಯರ್ಸ್ ನಾನು ಆ್ಯಕ್ಟ್ ಮಾಡೇ ಇಲ್ಲ. ನಾನು ದುಬೈಲಿ ಮದುವೆ ಆದಮೇಲೆ ಅಲ್ಲೇ ಇದ್ದಿದ್ದು. ಅವಾಗೆಲ್ಲ ನಿಮಗೆಲ್ಲ ಖಂಡಿತ ಗೊತ್ತಿರುತ್ತೆ, ನಾನು ಸಿನಿಮಾದಲ್ಲೇ ಕಾಶಿನಾಥೆ ನನ್ನನ್ನು ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದು ಸಿನಿಮಾಗೆ. ಅದಾದ ನಂತರ ಜಗ್ಗೇಶ್ ಅವ್ರಿಗೆ ಹೀರೋಯಿನ್ ಆಗಿ, ವಿಷ್ಣು ಸರ್ಗೆ ಹೀರೋಯಿನ್ ಆಗಿ, ಶಂಕರ್ ನಾಗು, ಅನಂತ್ ನಾಗು, ಸುನೀಲು, ಶ್ರೀಧರು, ಪ್ರತಿಯೊಬ್ಬರ ಜೊತೆನೂ ಹೀರೋಯಿನ್ ಆಗಿ ಅಭಿನಯಿಸಿದ್ದೆ ನಾನು. ಸೊ 21 ವರ್ಷ ಮದುವೆ ಆದಮೇಲೆ ಹೊರಟ ಮೇಲೆ ನಾನು ಅಭಿನಯಿಸೇ ಇರಲಿಲ್ಲ. ವಾಪಸ್ ಬಂದಮೇಲೆ ಯಾವುದೋ ಒಂದು ಚಾನಲ್ಗೆ ಒಂದು ಪ್ರೋಗ್ರಾಮಿಗೆ ಕೇಳಿದ್ರು ನನಗೆ, ಅದಕ್ಕೆ ಎಂಟ್ರಿ ಆಗೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ವೆಯ್ಟ್ ಮಾಡುವಾಗ ಕಲರ್ಸಲ್ಲೇ ನನಗೆ ದ ಬೆಸ್ಟ್ ಕ್ಯಾರೆಕ್ಟರ್ ರಾಮಾಚಾರಿ ಸೀರಿಯಲಲ್ಲಿ ರಾಮಾಚಾರಿ ಅಮ್ಮ ಆಗಿ ಸಿಕ್ತು. ಬಟ್ ಪ್ರತಿಯೊಬ್ಬರು ಕನಸು ಅನಿಸುತ್ತೆ, ಬಂದ ತಕ್ಷಣ ಆ್ಯಕ್ಟ್ ಮಾಡಬೇಕು, ಕಲರ್ಸ್ಗೆಲ್ಲ ಬರಬೇಕಂದ್ರೆ. ಸೊ ಅದೃಷ್ಟ ನನಗೆ ಸಿಕ್ತು. ಆ್ಯಂಡ್ ರಾಮ್ಜಿ ಸರ್ಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. 21 ವರ್ಷ ಆದಮೇಲೆ ನಾನು ಇಂಡಿಯಾಗೆ ವಾಪಸ್ ಬಂದಮೇಲೆ ಇಷ್ಟು ಒಳ್ಳೆ ಪಾತ್ರನ ನನಗೆ ಕೊಟ್ಟರಲ್ಲ, ನಾನು ಯಾವಾಗಲೂ ಕೃತಜ್ಞತೆಯಾಗಿರ್ತೀನಿ. ಈವನ್ ಕಲರ್ಸ್ ಕರ್ನಾಗೆ ದ ಸೇಮ್ ಟೈಮ್ ನನಗೆಲ್ಲ ಪ್ರೀತಿ ಅಭಿಮಾನಿಗಳಿಗೆ ನಾನು ಋಣಿಯಾಗಿರ್ತೀನಿ. ಐ ಲವ್ ಯು ಆಲ್. ಮ್ಯಾಮ್, ಇನ್ನು ನಿಮ್ಮನ್ನ ರಾಮಾಚಾರಿ ಅವರ ತಾಯಿ ಅಂತ ಗುರುತಿಸಿದಾಗ ಹೇಗೆ ಅನ್ಸುತ್ತೆ ನಿಮಗೆ? ಹೌದು ಬೇಕು. ಐ ಆಮ್ ಸೋ ಹ್ಯಾಪಿ. ನನಗೆ ಮೊದಲು ಎಲ್ಲೋದ್ರೂ ಅಂಜಲಿ ಅಂತಲೇ ಹೇಳ್ತಾಯಿದ್ರು, ನನ್ನ ಸಿನಿಮಾ ಹೆಸರುಗಳು ಹೇಳ್ತಾಯಿದ್ರು, ಸಿನಿಮಾ ಮುಖಾಂತರ ನನ್ನ ಗುರುತಿಸ್ತಾಯಿದ್ರು. ಬಟ್ ಇವತ್ತು ಏನಾಗಿದೆ ಅಂದರೆ ಯಾರೂ ನನ್ನನ್ನು ಅಂಜಲಿ ಅಂತ ಕರೆಯೋದೇ ಇಲ್ಲ. ಐ ಥಿಂಕ್ ಎಷ್ಟೊಂದು ಜನಗಳಿಗೆ ಅಂಜಲಿ ಅಂತಂದರೆ ಗೊತ್ತಾಗಲ್ಲ. ಇವಾಗ ಎಲ್ಲರೂ ರಾಮಾಚಾರಿ ಅಮ್ಮ ಅಂದ್ರೇ ಗೊತ್ತಾಗೋದು. ಬಟ್ ಒಂದು ಟೆಂಪಲ್ ಹೋಗಲಿ, ಎಲ್ಲ ಹೋಗ್ಬೇಕಾದ್ರೂ ನನ್ನನ್ನು ನೋಡಿದ ತಕ್ಷಣ ರಾಮಾಚಾರಿ ಅಮ್ಮ ಬಂದರು ಅಂತಾರೆ. ಆ ಅಮ್ಮ ಅನ್ನೋ ಒಂದು ಶಬ್ದನೇ ತುಂಬ ಖುಷಿ ಕೊಡುವಂಥದ್ದು. ಪ್ರತಿ ಹೆಣ್ಣು ಅಮ್ಮ ಅಂತ ಕರೆಸ್ಕೊಳ್ಳೋಕೆ ಇಷ್ಟಪಡ್ತಾಳೆ. ನಾನು ರಾಮಾಚಾರಿ ಅಮ್ಮ ಆಗಿ ಕೋಟ್ಯಾಂತರ ಜನ ನನ್ನ ರಾಮಾಚಾರಿ ಅಮ್ಮ ಅಮ್ಮ ಅಂತಾರೆ. ನನಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ಇವತ್ತು ಅಂಜಲಿ ಅಂತ ಯಾರೂ ಕರೆಯಲ್ಲ, ರಾಮಾಚಾರಿ ಅಮ್ಮ. ಸೊ ಕೆಲವು ಪಾತ್ರಗಳು ಕಲಾವಿದರಿಗೆ ಆ ಪಾತ್ರದ ಮುಖಾಂತರನೇ ಗುರುತಿಸ್ತಾರಲ್ಲ, ಅದು ಅದೃಷ್ಟನೇ ಅನಿಸುತ್ತೆ. ಥ್ಯಾಂಕ್ ಯು.